ಬ್ರೇಕ್ನ ಬಳಿಕ ಅಮರ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸದಾ ರೆಬಲ್ ಪಾತ್ರಗಳನ್ನ, ಸೀರಿಯಸ್ ಪಾತ್ರಗಳನ್ನೇ ಮಾಡ್ತಿದ್ದ ಅಂಬರೀಷ್ ಹಾಸ್ಯ ಪಾತ್ರಗಳಲ್ಲೂ ಕೂಡ ಮಿಂಚಿದ್ರು. 1991ರಲ್ಲಿ BN ಗಂಗಾಧರ್ ನಿರ್ಮಿಸಿ, ರಾಜ್ ಕಿಶೋರ್ ನಿರ್ದೇಶಿಸಿ, ಭವ್ಯ, ವಿದ್ಯಾಶ್ರೀ ನಾಯಕಿಯರಾಗಿ ನಟಿಸಿದ ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ಸಿನಿಮಾದಲ್ಲಿ ವಿಶಿಷ್ಟ ಗೆಟಪ್ನಲ್ಲಿ ಪುರೋಹಿತನ ಪಾತ್ರದಲ್ಲಿ ಕಾಣಿಸಿಕೊಂಡು ಸಿನಿ ರಸಿಕರನ್ನ ನಗಿಸುವ ಪ್ರಯತ್ನ ಮಾಡಿದ್ರು ಅಂಬರೀಷ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಚ್ಚಂದೋಲಾವೃಣೀಮಹೇ ಧಾತುಂ ಯಜ್ಞಾಯ ಧಾತುಂ ಯಜ್ಞಪದಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಓರ್ಪಂಚಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹಸ್ರಶೀರುಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೋವಂ ವಿಶ್ವದೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉದಾಮೃತಸ್ಯನ್ನಃ ಯದಂತೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋಧ್ಯಾಯಾಗ ಪುರುಷಃ ಪಾದೋ ಅಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಂ ತ್ರಿಪಂ ದಿವಿಃ ತ್ರಿಪಾದೋತ್ತರಶೇಷಃ ಪಾದೋ ಅಸ್ಯ ಭುವನಃ ತತೋ ವಿಶ್ವಂ ವ್ಯಕ್ತಮದೆ ಶಾಸನಾನಭೇ ಅಭಿ ತಸ್ಮಾತ್ ವಿರಾಜ ಜಾಯತ ವಿರಾಜೋ ಆದಿಪುರುಷಃ ಸ ಜಾತೋ ಅತ್ಯತಿಷ್ಠಿತ ಅಶ್ಮಾನುತೋ ಪರಃ ಯತ್ಪುರುಷೇಣ ಹವಿಷಾ ದೇವ ಯಜ್ಞಮತನ್ವದ ವಸಂತೋ ಆಸ್ಯಾದಿಂ. ನಮಸ್ಕಾರ. ತಾವು ಬ್ರೋಕರ ಪುರೋಹಿತರ? ಪುರುಷಂ ಜಾತಮಗ್ರದಃ ತೇನ ದೇವ ಮಹಾಪರಾಧವಾಯಿತು, ಕ್ಷಮಿಸಬೇಕು. ಭಟ್ಟ ಮಣೆ ತಗೊಂಬರ. ತಂದೆ ಸ್ವಾಮಿ. ಸಂಭೃತಂ ವೃಷಭಾಜ್ಯಂ ಹಾಕೋ ಹಾಕೋ ಅಲ್ಲಿ ವಾಯುವ್ಯಾನೆ ದಯವಿಟ್ಟು ಆಸೀನರಾಗಬೇಕು. ಗ್ರಾಮ್ಯಾಸೆ ತಸ್ಮಾದ್ಯಜ್ಞ ಸರ್ವಹುತಃ ವೃಷಸ್ಸಾಮಾನ್ಯವಗ್ನಿರೆ ಚಂದಾಗಂ ಸೀಬಯಜ್ಞೆ ತಸ್ಮಾತ್ ಯಜುಸ್ತಸ್ಮಾತ್ ಜಾಯತ ತಸ್ಮಾದಶ್ವಾ ಅಜಾಯಂತ ಯೋಕೋಚೋಭಯಃ ಅದ್ವೇಷ್ಟ ಸರ್ವಭೂತಾನ ಮೈತ್ರಾಹ ಕರ್ಣ ಏವ ಚ ನಿರ್ಮಾವೋ ನಿರಂಕಾರಃ ಸಮದುಃಖ ಸುಖ ಕ್ಷಮೇ. ತಮ್ಮನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಬೃಹಸ್ಪತಿಗಳೇನೆ ದೇವಲೋಕದಿಂದ ಇಲ್ಲಿ ಇಳಿದು ಬಂದ್ರೇನೋ ಅಂತ ಅನ್ನಿಸ್ತಾ ಇದೆ. ತಮ್ಮ ಪಾದ ಧೂಳಿಯಿಂದ ನಮ್ಮ ಮನೆ ಪವಿತ್ರವಾಯ್ತು ಸ್ವಾಮಿ. ತಮ್ಮ ಪರಿಚಯ ಹೇಳಿದ್ರೆ ನಮ್ಮ ಕಿವಿಗಳು ಪಾವನವಾಗುತ್ತೆ. ನನ್ನ ಪರಿಚಯ ವಶಿಷ್ಠ ಗೋತ್ರ ಕನಿಷ್ಠ ಸೂತ್ರ ವೇದಾಂತ ನಿಪುಣ ಆಗಮ ಶಾಸ್ತ್ರ ಪ್ರವೀಣ ಆಚಾರ್ಯ ಪುಟಗೋಶೀಯ. ಪುಟಗೋಸಿಯ ರೀ? ಪುರೋಹಿತನ ಪುಟಗೋಸಿ ಅಂತೀರಾ? ನಾನಲ್ವೇ, ಅವರೇ ಹೇಳಿದ್ದು. ಏನಂದ್ರಿ? ಆಚಾರ್ಯ ಶಟಗೋಪರ್. ಆಚಾರ್ಯ ಶಟಗೋಪರ್. ಕರ್ಣಾನಂದವಾಯ್ತು, ಕರ್ಣಾನಂದವಾಯ್ತು. ನಮ್ಮ ತಾತ ವಿಶಿಷ್ಟ ದ್ವೈತ ವಿದ್ವಾನ್ ಅಳಸಿಂಗರಾಚಾರ್ಯರು ಮೈಸೂರು ಸಂಸ್ಥಾನದ ಆಸ್ಥಾನದಲ್ಲಿ ಪಂಡಿತರಾಗಿ ಶ್ರೀಮನ್ ಮಹಾರಾಜ ಕೃಷ್ಣರಾಜೇಂದ್ರ ಒಡೆಯರ್ ಜೊತೆ ಒಡೆ ತಿಂತಾ ಇದ್ರು. ನಮ್ಮ ತಂದೆ ಉಭಯ ವೇದಾಂತ ಕೇಸರಿ ಹೋಬಳ ನರಸಿಂಹಾಚಾರ್ಯರು ಲೋಂಡಾ ಮಹಾರಾಜರ ಜೊತೆ ಬೋಂಡಾ ತಿಂತಿದ್ರು. ಮಹಾರಾಜರ ಜೊತೆ ಬೋಂಡಾ ತಿಂತಾ ಇದ್ರ? ಅವ್ರು ಎಂಥ ಘನ ಪಂಡಿತರಾಗಿರ್ಬೇಕು ಸ್ವಾಮಿ. ಹುಡುಗಾಟವೇ. ನಮ್ಮ ಚಿಕ್ಕಪ್ಪ ಚತುರ್ವೇದ ವಿಚಕ್ಷಣ ವಿಶ್ವಕ್ಸೇನ ದೇಶಿಕರು ಪುರಿ ಜಗನ್ನಾಥರ ಸನ್ನಿಧಿಲಿ ಪೂರಿ ತಿಂತಾ ಇದ್ರು. ಎಂಥ ಮಹಾಮಹಿಮರು ಸ್ವಾಮಿ. ನನ್ನ ಪರಿಚಯ ಸಾಕ, ಇನ್ನು ಬೇಕಾ? ಸಾಕು ಸಾಕು, ಹೊಟ್ಟೆ ತುಂಬ ಹೋಯ್ತು. ತಾವು ನಮ್ಮನೆ ಪುರೋಹಿತರಾಗಿದ್ಕೊಂಡು ನಮ್ಮನ್ನ ಅನುಗ್ರಹಿಸ್ಬೇಕು. ಐ ಆಮ್ ಸೋ ಸಾರಿ. ನಾನ್ ಹಾಗೆಲ್ಲ ಯಾರ ಮನೇಲಿ ಪುರೋಹಿತರಾಗಿರೋದಿಲ್ಲ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿಸಿ. ಎಲ್ಲಿ ಕೈ ನೀಡಿ. ಜ್ಯೋತಿಷ್ಯ ಹೇಳ್ತಾರೇನ್ ಕಾಣುತ್ತೆ. ಇದೇನ್ ಸ್ವಾಮಿ, ಕೈ ನೀಡಿದ್ರೆ ಚೊಂಬಿಟ್ರಿ? ಈ ಚಂಬು ತಿರುಪತಿ ಚಂಬು. ಇದ್ರ ಒಳಗಡೆ ಇರೋದು ಪಾಪನಾಶಿನಿ ತೀರ್ಥ. ಎಲ್ಲಿ ಸ್ವಲ್ಪ ಕೊಡಿರಿ. ವೆಂಕಟರಮಣ ಏನ್ ಹೇಳ್ತಾನೋ ಗೊತ್ತಾಗ್ತಿಲ್ವೇ? ನೋಡಿ, ಈ ತೀರ್ಥ ಸಿಹಿ ಆಗಿದೆ ಉಪ್ಪಾಗಿದೆ ಹೇಳಿ. ಸಿಹಿ ಆಗಿದ್ರೆ ನಿಮ್ಮಲ್ಲಿ ಪುರೋಹಿತನ ಕಾರ್ಯ ನಿರ್ವಹಿಸ್ತೀನಿ, ಉಪ್ಪಾಗಿದ್ರೆ ನಿಮ್ ಮುಖ ದರ್ಶನ ಮಾಡದೆ ಹೊರಟೋಗ್ತೀನಿ. ಸ್ವಾಮಿ, ತೀರ್ಥ ಸಿಹಿಯಾಗಿ. ಹಾಗಾದ್ರೆ ಆ ಚೊಂಬು ನಿಮ್ ಕೈಲೇ ಇರ್ಲಿ. ನಾನ್ ನಿಮ್ ಮನೇಲಿ ಪುರೋಹಿತನಾಗಿರ್ತೀನಿ. ಸ್ವಾಮಿ, ನಮ್ಮ ಜನ್ಮ ಸಾರ್ಥಕವಾಯ್ತು. ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು.
ಸದಾ ನಾಸ್ತಿಕರಾಗದೆ ಆಸ್ತಿಕರಾಗಿರಿ. ಆಗ್ಬಹುದು ಸ್ವಾಮಿ, ಆಗ್ಬಹುದು. ಶುಭ ಮಾಸ್ತು. ತಮ್ಮ ಸ್ನಾನ, ಸಂಧ್ಯಾ ವಂದನೆ, ಮಡಿ, ಜಪ, ತಪ ಇದಕ್ಕೆಲ್ಲ ಹಿಂದೆ ಗೆಸ್ಟ್ ಹೌಸ್ ಇದೆ, ಅದನ್ನ ನಿಮ್ಗೆ ಬಿಟ್ಕೊಟ್ಬಿಡ್ತೀವಿ. ಗೆಸ್ಟ್ ಹೌಸ್ ಅಲ್ಲಿ ಯಾರು ಇಲ್ಲ ತಾನೆ, ನಾನು ಅಜನ್ಮ ಬ್ರಹ್ಮಚಾರಿ. ಓಕೆ ಓಕೆ. ಅಂಬರೀಷ್ ಅವರ ಸಿನಿಮಾ ಕರಿಯರ್ನಲ್ಲಿ ಉಲ್ಲೇಖಿಸಬಹುದಾದ ಪ್ರಮುಖ ಸಿನಿಮಾಗಳು 7 ಸುತ್ತಿನ ಕೋಟೆ ಮತ್ತು ಗಂಡು ಭೇರುಂಡ. ಪ್ರಮುಖ ಛಾಯಾಗ್ರಾಹಕ BC ಗೌರಿಶಂಕರ್ ನಿರ್ದೇಶಿಸಿದ 7 ಸುತ್ತಿನ ಕೋಟೆ ಸಿನಿಮಾ ರಷ್ಯನ್ ಸಿನಿಮಾ ಕ್ರೈಮ್ ಅಂಡ್ ಪನಿಷ್ಮೆಂಟ್ನ ಸ್ಫೂರ್ತಿಯಿಂದ ತಯಾರಿಸಲಾಗಿತ್ತು. ಈ ಸಿನಿಮಾವನ್ನ ನೋಡಿ ಅಂತ ಅಂಬರೀಷ್ ಅವರೇ ಸ್ವತಃ ಎಲ್ರಿಗೂ ಹೇಳ್ತಾ ಇದ್ರು. ಆದರೆ ಅದು ಅಷ್ಟು ದೊಡ್ಡ ಯಶಸ್ಸನ್ನು ಕಾಣದೇ ಇದ್ದಿದ್ದು ಅವರಿಗೆ ಬಹಳ ಬೇಸರವಾಗಿತ್ತು. ಈ ಸಿನಿಮಾದ ಮೂಲಕ ಉತ್ತಮ ನಟನಾಗಿಯೂ ಭಾರತದಾದ್ಯಂತ ರೆಕಗ್ನಿಷನ್ ರೆಬಲ್ ಸ್ಟಾರ್ಗೆ ಸಿಕ್ಕಿತ್ತು. ನೀನಾ ಮತ್ತೆ ಬಂದ್ಯಾ? ಬೆಳ್ಳಿ ಸಿಗರೆಟ್ ಕೇಸ್ ತಂದಿದ್ದೀನಿ. ತಿರ್ಗಾ ಇಡಕ್ ಬಂದ್ಯಾ? ಚುಕ್ತ ಮಾಡ್ತೀನಿ ಅಂತ ದಬಾಯಿಸೋದೆ? ಬಾ. ಅದೇನ್ ತಂದಿದ್ಯಾ? ಬೇಕ್ ಕೊಡು. ಏನೇ ಹೀಗ್ ಕಟ್ಟಿದ್ಯಾ? ಯಾಕಯ್ಯ ಬೆವರ್ತಿದ್ಯಾ? ನನಗೆ ಹುಷಾರಿಲ್ಲ. ಹಾ ಇರು. ಏನ್ ಕಟ್ಟಿದಾನೆ ಅವನು? ಬಂದೆ ಆಚೆ ಇರು. ವ್ಯಕ್ತಿ ಒಬ್ಬ ವ್ಯಕ್ತಿ ಸಾಯ್ದೆ ಬದುಕಿದ್ದಾನೆ, ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾನೆ ಅಂತಿದ್ನಲ್ಲ, ಅವನೇ ಇವನು ಮಿಸ್ಟರ್ ಎಕ್ಸ್. ಹಾ, ಮಿಸ್ಟರ್ ಎಕ್ಸ್. ನಾನಿವನಿಗೆ ಕೊಟ್ಟಿರೋ ಹೆಸರು. ನೀವು ತಿಳ್ಕೊಂಡಿರೋ ಹಾಗೆ ಇವನೊಬ್ಬ ಮನುಷ್ಯನಲ್ಲ, ನಮ್ಮ ದೇಶದ ವ್ಯವಸ್ಥೆ, ದ ಸಿಸ್ಟಮ್ ಆಫ್ ದಿಸ್ ಕಂಟ್ರಿ. 13 ವರ್ಷಗಳ ಹಿಂದೆ ನನ್ನ ಜೀವನನೇ ಪಣ ಇಟ್ಟು
ಟೋಪಿವಾಲ ಬೇಗ್ ಮಂತ್ರಿಗಳನ್ನೆಲ್ಲ ಕೊಂದೆ. ಆದ್ರೆ ಏನಾಯ್ತು? ಎಲ್ಲ ಸರಿ ಹೋಯ್ತಾ? ಅನ್ನೋ ಇವತ್ತಂತವ್ರು ಸಾವಿರಾರು ಜನ ಉಟ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಕೊಂದ್ರೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತಾ? ನಾವು ಕೊಲ್ಬೇಕಾಗಿರೋದು ಮೊದಲು ಈ ಕೆಟ್ಟ ವ್ಯವಸ್ಥೆನ. ನಮ್ಮ ದೇಶದಲ್ಲಿ ಅವಿದ್ಯಾವಂತರೇ ಜಾಸ್ತಿ. ಸೀರೆ ಚಡ್ಡಿ ಎಸ್ರೆ ಓಟ್ ಹಾಕ್ತಾರೆ. ರಾಜಕಾರಣಿಗಳು ಎಲೆಕ್ಷನ್ ಗೆಲ್ಬೇಕಾದ್ರೆ ದುಡ್ಡು ಬೇಕು. ಹಣವಂತರಿಂದ ದುಡ್ಡು ತಗೊಂಡು ಎಲೆಕ್ಷನ್ ಗೆದ್ದು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ್ಮೇಲೆ 10 ಮೆಡಿಕಲ್ ಕಾಲೇಜ್ 10 ಇಂಜಿನಿಯರಿಂಗ್ ಕಾಲೇಜ್ಗೆ ಹಣ ತಗೊಂಡು ಪರ್ಮಿಷನ್ ಕೊಡ್ತಾರೆ. ಪರ್ಮಿಷನ್ ತಗೊಂಡು ಕಾಲೇಜ್ನವರು ಡೊನೇಷನ್ ರೂಪದಲ್ಲಿ 2% ಹಣನ ಜನದ ಮೇಲೆ ಹಾಕ್ತಾರೆ. ಹಣ ಕೊಟ್ಟ ಜನ ತಮ್ಮ ತಮ್ಮ ಕೆಲಸದಲ್ಲಿ ಭ್ರಷ್ಟರಾಗ್ತಾರೆ. ಈ ತರ ಸಾವಿರಾರು ಬೇರು ತುಂಬಿರಬೇಕಾದ್ರೆ ಯಾರನ್ನ ಸರಿಪಡಿಸಕ್ಕಾಗುತ್ತೆ? ಯಾರನ್ನ ಕೊಲ್ಲಕ್ಕಾಗುತ್ತೆ? ನೀ ನಮ್ಮ ದೇಶಕ್ಕೆ ಬರ್ತಿದ್ದಂಗೆ ಏನ್ ನೋಡಿದೆ? ಎಲ್ಲರೂ ಏನು ಮಾಡಕ್ಕಾಗಲ್ಲ ಅಂತಿದ್ದಾರೆ ಎಂದೆ. ಅದು ನಿಜ. ಯಾಕೆ? ಈ ದೇಶದಲ್ಲಿ ಒಬ್ಬ ಗುಮಾಸ್ತನಿಂದ ಒಬ್ಬ ಮಂತ್ರಿವರೆಗೂ ಇಂಥ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ವ್ಯವಸ್ಥೆನ ಬಿಟ್ಟು ಅವರಿಂದ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇದನ್ನೆಲ್ಲ ಸರಿಪಡಿಸೋದಕ್ಕೆ ಒಬ್ಬನಿಂದ ಆಗೋದಿಲ್ಲ. ಇದಕ್ಕೆ ಹಣ ಬೇಕು, ಜನ ಬೇಕು. ಇವತ್ತು ಆ ಸ್ಥಾನದಲ್ಲಿ ನಾನಿದ್ದೀನಿ, ಸರಿಪಡಿಸಿ ತೋರಿಸ್ತೀನಿ. ಏನಾಗ್ಬೇಕು ಅಂತಿದ್ಯಾ? ಹಣವಂತನೆಲ್ಲ ದೋಚಿ ಬಡವರ ಹೆಂಚು ಗಾಡ್ ಫಾದರ್ ಆಗ್ಬೇಕು ಅಂತಿದ್ಯಾ? ಇಲ್ಲ ದೊಡ್ಡ ನಕ್ಸಲೈಟ್ ಆಗ್ಬೇಕು ಅಂತಿದ್ಯಾ? ಇಲ್ಲ ಮಿಲಿಟರಿನ ಕಟ್ಟಿ ಈ ದೇಶದ ದೊಡ್ಡ ಡಿಕ್ಟೇಟರ್ ಆಗ್ಬೇಕು ಅಂತ ಇದೆಯಾ? ನೋ, ದಟ್ ಇಸ್ ನಾಟ್ ಮೈ ಇಂಟೆನ್ಷನ್. ನೀವು ಹೇಳಿದ ಯಾವ್ದ್ರಿಂದಾನು ಈ ಪ್ರಾಬ್ಲಮ್ನ ಸರಿ ಮಾಡಕ್ಕಾಗಲ್ಲ. ಈ ದೇಶದಲ್ಲಿ ವ್ಯಕ್ತಿ ನಿರ್ಮಾಣ ಆಗಬೇಕು, ಜನಗಳನ್ನ ಸರಿಪಡಿಸಬೇಕು. ವಿಷದ ಮರದ ತಲೆ ಕಡಿದ್ರೆ ಮತ್ತೆ ಸಿಗಿರುತ್ತೆ, ಅದಕ್ಕೆ ಬೇರೆ ಸಮೇತ ಕಿತ್ತಾಕ್ಬಿಡ್ಬೇಕು. ಅದನ್ನ ಹೇಗ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಇಷ್ಟು ವರ್ಷ ನಾನು ಉಸಿರಾಡ್ತಾ ಬದುಕಿದ್ದು ಇದಕ್ಕೇನೆ. ನನ್ನ ಗುರಿಗೆ ಯಾರೇ ಅಡ್ಡ ಬಂದ್ರು ನಾನು ಬಿಡೋದಿಲ್ಲ. ನಿಮ್ಮ ತಂದೆನ ಕೊಂದಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು. ಈ ವಿಷಯ ಯಾರಿಗೂ ಗೊತ್ತಾಗ್ಬಿಡ್ದು. ನಾಯ್ಡು, ಇವ್ರನ್ನೆಲ್ಲ ಕಟ್ಟಾಕಿ ಹೊರಗಡೆ ಬಿದ್ದಿರೋ ಹೆಣಗಳನ್ನ ಪೊಲೀಸ್ ವ್ಯಾನಲ್ಲಿ ಬ್ಲಾಸ್ಟ್ ಮಾಡ್ಬೋದು. ವೀಕ್ಷಕರೇ, ಈ ರೀತಿ ಸ್ಯಾಂಡಲ್ವುಡ್ನಲ್ಲಿ, ರಾಜಕೀಯ ರಂಗದಲ್ಲಿ, ಜನಮಾನಸದಲ್ಲಿ ಸ್ನೇಹ, ಪ್ರೀತಿ, ಪ್ರತಿಭೆ, ಔದಾರ್ಯದಿಂದ ಕಂಗೊಳಿಸಿದ ರೆಬಲ್ ಸ್ಟಾರ್ ನೆನಪುಗಳು ಸದಾ ಅಮರ, ಮಧುರ. ಅಂತಹ ಮಹಾನಾಯಕನಿಗೆ ಸಿರಿ ಕನ್ನಡದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನ ಅಮರ ನೆನಪುಗಳೊಂದಿಗೆ ಮುಗಿಸ್ತಾ ಇದ್ದೀವಿ.